ವಿದ್ಯಾರ್ಥಿಗಳೇ, ನಾನು ಶಿಕ್ಷಕ ಟಿಪ್ಪು ನದಾಫ್. ನಾನು ಕರ್ನಾಟಕ ರಾಜ್ಯದ ಪಠ್ಯಕ್ರಮದ ಅನುಸಾರವಾಗಿ ಬೋಧನೆಯನ್ನು ಮಾಡ್ತಾಯಿದ್ದೀನಿ. 10ನೇ ವರ್ಗದ ವಿದ್ಯಾರ್ಥಿಗಳಿಗೆ ಕೊನೆಯ ಲೆಸನ್ ಅಂದರೆ ಲೆಸನ್ ನಂಬರ್ 17 ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ಕವಿತೆಯನ್ನು ಕೊಟ್ಟಿದ್ದಾರೆ. ಸೋಹನ್ ಲಾಲ್ ದ್ವಿವೇದಿ ಅವರು ಈ ಒಂದು ಕವಿತೆಯನ್ನು ಬರೆದಿದ್ದಾರೆ. ಹಾಗಾದರೆ ಕವಿತೆಯನ್ನು ನೋಡೋಣ. 10ನೇ ವರ್ಗದ ವಿದ್ಯಾರ್ಥಿಗಳು, ಹಿಂದಿ ಸಬ್जेक्ट कोशिश करने वालों की कभी हार नहीं होती. इस कविता में कवि ने यह संदेश दिया है कि सतत प्रयत्नशील व्यक्ति की निश्चित रूप से जीत होती है. ಈ ಒಂದು ಕವಿತೆಯಲ್ಲಿ ಲೇಖಕರಾಗಿರ್ತಕ್ಕಂಥ ಸೋಹನ್ ಲಾಲ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ, यह संदेश दिया है कि सतत प्रयत्नशील व्यक्ति की निश्चित रूप से जीत होती है. ಯಾರು ಕಂಟಿನ್ಯೂಸ್ ಆಗಿ ಎಡೆಬಿಡದೇನೆ ಪ್ರಯತ್ನವನ್ನು ಮಾಡ್ತಾರಲ್ಲ ಅವರು ಗೆಲುವು ಸಾಧಿಸ್ತಾರೆ ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ವ್ಯಕ್ತಿ ನಿಶ್ಚಿತ ರೂಪ ಜೀತ್ ಅಂದರೆ ಇಲ್ಲಿ ಗೆಲುವು, ಗೆದ್ದೇ ಗೆಲ್ತಾನೆ. ಹಾಗಾದರೆ ಅವನಿಗೆ ಏನು ಮಾಡಬೇಕು? ಅವನು ಪ್ರಯತ್ನವಾದಿಯಾಗಿರಬೇಕು, ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಅಗೇನ್ ಅಂಡ್ ಅಗೇನ್, ट्राई अगेन. समस्याओं से मुंह ना मोड़कर आगे बढ़ना चाहिए. समस्याओं का मुंह ना मोड़कर, समस्या यानी कि ಪ್ರಾಬ್ಲಮ್ಗಳಿಗೆ ಬೆನ್ನನ್ನು ತೋರಿಸಿ ಓಡುವುದಲ್ಲ. ಸಮಸ್ಯೆ ಎದುರಿಗೆ ಇದ್ರೂ ಕೂಡ ಆ ಸಮಸ್ಯೆಗೆ ನಾವು ಎದುರಿಸಬೇಕು. ಸಮಸ್ಯೆ ಬಂದಾಗ ಓಡುವುದಲ್ಲ, ಬೆನ್ನು ತೋರಿಸಿ ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಲಹರೋ ಸೆ ಡರ್ ಕರ್ ನೌಕಾ ಪಾರ್ ನಹಿ ಹೋತಿ, ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತಿ. ಲಹರೋ ಸೆ ಡರ್ ಕರ್, ಲಹರೋ ಅಂದರೆ ಇಲ್ಲಿ ಅಲೆಗಳು, ಸಮುದ್ರದ ಅಲೆಗಳು. ಡರ್ಕರ್ ಅಂದರೆ ಅಂಜಿ, ನೌಕಾ ಪಾರ್ ನಹಿ ಹೋತಿ, ಅಕಸ್ಮಾತ್ ಒಂದು ದೋಣಿ ಸಾಗ್ತಾ ಇದೆ, ಒಂದು ಹಡಗು ಸಾಗ್ತಾ ಇದೆ ಸಮುದ್ರದಲ್ಲಿ, ಆ ಅಕಸ್ಮಾತ್ ಆ ಅಲೆಗಳಿಗೆ ಅಂಜಿದ್ರೆ ಆ ನೌಕೆ ತನ್ನ ದಡವನ್ನು ಸೇರುವುದಿಲ್ಲ. ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತಿ. ಯಾರು ಪ್ರಯತ್ನವನ್ನು ಮಾಡ್ತಾರಲ್ಲ ಅವರು ಸೋಲುವುದು ಯಾವತ್ತೂ ಕೂಡ ಇಲ್ಲ. ಯಾರು ಪ್ರಯತ್ನವನ್ನು ಮಾಡ್ತಾರಲ್ಲ, ಯಾರು ಪ್ರಯತ್ನವಾದಿಗಳು ಇರ್ತಾರಲ್ಲ ಅವರಿಗೆ ಸೋಲು ಸಮೀಪವೂ ಕೂಡ ಏನಪ್ಪ ಅಂದರೆ ಸುಳಿಯುವುದಿಲ್ಲ. ಕಭಿ ಹಾರ್ ನಹಿ ಹೋತಿ. ಹಾರ್ ಅಂದರೆ ಇಲ್ಲಿ ಸೋಲು. ನನ್ಹಿ ಚಿಂಟಿ ಜಬ್ ದಾನಾ ಲೇಕರ್ ಚಲ್ತಿ ಹೈ, चढ़ती दीवारों पर 100 बार फिसलती है. मन का विश्वास रगों में साहस भरता है, चढ़कर गिरना गिरकर चढ़ना न अखरता है. आखिर उसकी मेहनत बेकार नहीं होती, कोशिश करने वालों की कभी हार नहीं होती. नन्ही चिंटी जब दाना लेकर चलती है. ಹಾಗಾದರೆ ಈ ಪ್ಯಾರಾಗ್ರಾಫ್ನಲ್ಲಿ ಒಂದು ಇರುವೆ ಬಗ್ಗೆ ಏನಪ್ಪ ಅಂದರೆ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಯಾವ ಥರದ ಸಕ್ಸಸ್ಸನ್ನು ಮಾಡಿ, ಯಾವ ಥರದ ಪ್ರಯತ್ನವನ್ನು ಮಾಡಿ ತನ್ನ ಗುರಿಯನ್ನು ಮುಟ್ತದೆ ಅನ್ನೋದನ್ನು ಒಂದು ಇರುವೆಯ ಎಕ್ಸಾಂಪಲನ್ನು ಇಲ್ಲಿ ತೆಗೆದುಕೊಂಡು ಲೇಖಕರು ನಮಗೆ ತಿಳಿಸಿದ್ದಾರೆ. ನನ್ಹಿ ಚಿಂಟಿ ಜಬ್ ದಾನ ಲೇಕರ್ ಚಲ್ತಿ ಹೈ. ಒಂದು ಇರುವೆ ದಾನ ಅಂದರೆ ಒಂದು ಕಾಳು ತೆಗೆದುಕೊಂಡೇನಪ್ಪ, ದಿವಾರ್ ಅಂದರೆ ಗೋಡೆ ಮೇಲೆ ಹತ್ತುತ್ತೆ. ಚಡ್ತಿ ದಿವಾರೋ ಪರ್ 100 ಬಾರ್ ಫಿಸಲ್ತಿ ಹೈ. ಆದರೆ ತನ್ನ ಗುಡಿಸಲಿಗೆ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಇರುವೆಗಳ ಗುಡಿಸಲು ಎಲ್ಲಿರ್ತಪ್ಪ ಅಂದರೆ ಗೋಡೆಯೊಳಗೆ ಇರುತ್ತೆ, ಗೋಡೆ ಒಳಗಡೆ ಇರುತ್ತೆ. ಆ ಕಾಳನ್ನು ತನ್ನ ಮನೆಗೆ ತಲುಪಿಸ್ಬೇಕಾದ್ರೆ ಅದು ಗೋಡೆ ಮೇಲೆ ಹತ್ತುತ್ತೆ. ಹಲವು ಸಾರಿ, 100 ಸಾರಿ ಏನಪ್ಪ ಅಂದರೆ ಫಿಸಲ್ಕರ್ ಅಂದರೆ ಇಲ್ಲಿ ಜಾರಿಕೊಂಡೇನಪ್ಪ ಅಂದರೆ ಆ ಇರುವೆ ಬೀಳುತ್ತದೆ. मन का विश्वास रगों में साहस ಬರ್ತಾ है. ಮನದ ವಿಶ್ವಾಸ, ರಗ್ ಅಂದರೆ ನರಗಳಲ್ಲಿ ಏನಪ್ಪ ಅಂದರೆ ಸಾಹಸವನ್ನು ತುಂಬುತ್ತದೆ. ಹಾಗಾದರೆ ಕಾನ್ಫಿಡೆನ್ಸ್ ಬೇಕು, ಇಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಅಕಸ್ಮಾತ್ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇತ್ತಂದರೆ ನಾವು ಸಾಹಸ ಮಾಡಲಿಕ್ಕೆ ಇಲ್ಲಿ ಅಣಿಯಾಗ್ತೀವಿ ಅಂತಕ್ಕಂಥದ್ದು. ಚಡ್ಕರ್ ಗಿರ್ನಾ ಗಿರ್ಕರ್ ಚಡನ ನ ಕರ್ತಾ ಹೈ. ಆ ಇರುವೆ
ಹತ್ತುತ್ತೆ, ಮತ್ತೆ ಬೀಳ್ತದೆ, ಮತ್ತೆ ಹತ್ತದೆ, ಮತ್ತೆ ಬೀಳ್ತದೆ, ಮತ್ತೆ ಹತ್ತುತ್ತೆ, ಮತ್ತೆ ಬೀಳುತ್ತೆ. ಚढ़कर गिरना, गिर कर चढ़ना, आखिर उसकी मेहनत बेकार नहीं होती. ಕೊನೆಗೆ ಅದರ ಎಫರ್ಟ್, ಮೆಹನತ್, ಅದರ ಪ್ರಯತ್ನ ಸಫಲ ಆಗುವುದಿಲ್ಲ. ಏಕೆಂದರೆ ಫಸ್ಟಿಗೆ ಹೇಳಿದ್ದಾರೆ, ಯಾರು ಪ್ರಯತ್ನವಾದಿಗಳು ಇರ್ತಾರಲ್ಲ ಅವರ ಪ್ರಯತ್ನ ಎಂದಿಗೂ ಕೂಡ ಸೋಲಿನ ರುಚಿಯನ್ನು ತೋರಿಸುವುದಿಲ್ಲ, ಗೆಲುವು ಅವರಿಗೆ ಆಗೇ ಆಗುತ್ತೆ. ಆಖಿರ್ ಉಸ್ಕಿ ಮೆಹನತ್ ಬೇಕಾರ, ಬೇಕಾರ ಅಂದರೆ ಹಾಗೆ ಹೋಗೋದಿಲ್ಲ, ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಯಾರಿಗೆ? ಇರುವೆಗೆ. ತನ್ನ ಕಾಳನ್ನು ತನ್ನ ಮನೆಗೆ ತಲುಪಿಸಿಯೇ ತಲುಪಿಸುತ್ತದೆ. ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತಿ. ಪ್ರಯತ್ನವಾದಿಗಳಿಗೆ ಸೋಲು ಬರುವುದೇ ಇಲ್ಲ, ಹಾರ್ ನಹಿ ಹೋತಿ. डुबकिया सिंधु में गोताखोर लगाता है, जा जाकर खाली हाथ लौट कर आता है, मिलते नहीं सहज ही मोती गहरे पानी में, बढ़ता दुगना उत्साह इसी हैरानी में, मुट्ठी उसकी खाली हर बार नहीं होती, कोशिश करने वालों की कभी हार नहीं होती. ಹಾಗಾದ್ರೆ ಇಲ್ಲಿ ಯಾರ ಎಕ್ಸಾಂಪಲ್ ಕೊಟ್ಟಿದ್ದಾರೆ? ಒಬ್ಬ ಮೀನುಗಾರನ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಅಥವಾ ಒಬ್ಬ ಆ ಮುತ್ತನ್ನು ತಗಲಿಕ್ಕೆ ಸಮುದ್ರಕ್ಕೆ ಇಳಿತಾರಲ್ಲ ಅವ್ರ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಡುಬಕಿಯಾ ಸಿಂಧು ಮೇ ಗೋತಾಖೋರ್ ಲಗಾತಾ ಹೈ. ಸಿಂಧು ಅಂದರೆ ಇಲ್ಲಿ ಸಮುದ್ರೊಳಗೆ ಗೋತಾಖೋರ್ ಅಂದರೆ ಮೀನುಗಾರ ಏನು ಮಾಡ್ತಾನೆ? ಸಮುದ್ರಕ್ಕೆ ಇಳಿತಾನೆ. ಎದಕ್ಕೆ ಇಳಿತಾನೆ? ಮುತ್ತನ್ನು ತೆಗೆದುಕೊಂಡು ಬರಲು ಸಮುದ್ರಕ್ಕೆ ಧುಮುಕ್ತಾನೆ. जा जाकर खाली हाथ लौट कर आता है, ಹೋಗ್ತಾನೆ, ಮುತ್ತನ್ನ ತರಲಕ್ಕೆ ಸಮುದ್ರಕ್ಕೆ ಇಳಿತಾನೆ, ಧುಮುಕ್ತಾನೆ. ಆದರೆ ಎಂಟಿ ಕೈಯಿಂದ, ಖಾಲಿ ಕೈಯಿಂದ ವಾಪಸ್ ಬರ್ತಾನೆ. ಜಾ ಜಾಕರ್ ಖಾಲಿ ಲೌಟ್ ಕರ್ ಅಂದರೆ ಮತ್ತೆ ವಾಪಸ್ ಬರ್ತಾನೆ. ಮಿಲ್ತೆ ನಹಿ ಸಹಜಿ ಮೋತಿ ಗಹರೆ ಪಾನಿ ಮೇ. ಮುತ್ತುಗಳು ಆಳಕ್ಕೆ ಹೋದರೆ ಮುತ್ತುಗಳು ಸಿಗೋದಿಲ್ಲ, ಕೇವಲ ಆಳಕ್ಕೆ ಹೋದ್ರೆ ಸಿಗೋದಿಲ್ಲ, ಮುತ್ತುಗಳು ಎಲ್ಲಿರ್ತಾವಲ್ಲ ನಾವು ಆ ಪ್ಲೇಸಿಗೆ ಹೋಗಬೇಕಾಗ್ತದೆ. ಸಹಜವಾಗಿ ಸಿಗೋದಿಲ್ಲ. ಗಹರೆ ಪಾನಿ ಮೇ, ಗಹರ ಪಾನಿ ಅಂದರೆ ಭಾಳಷ್ಟು ಆಳವಾಗಿರ್ತಕ್ಕಂಥ ನೀರೊಳಗೆ ಹೋದ್ರೂ ಕೂಡ ಏನಪ್ಪತ್ರೆ ಮುತ್ತುಗಳು ಸಿಗೋದಿಲ್ಲ. ಇವನು ಎಂಟಿ ಕೈಯಿಂದ, ಖಾಲಿ ಕೈಯಿಂದ ಮತ್ತೆ ವಾಪಸ್ ಹೋಗ್ತಾನೆ. बढ़ता दुगना उत्साह इसी हैरानी में, जो बढ़ता दुगना उत्साह, ಖಾಲಿ ಕೈಯಿಂದ ಬಂದಿದ್ದಾನೆ, ಆದರೆ ಉತ್ಸಾಹ ಮತ್ತಷ್ಟು ಇವನಲ್ಲಿ ತುಂಬುತ್ತದೆ. ಇಸಿ ಹೈರಾನಿ ಮೇ. ಎಸ್, ಪ್ರಾಬ್ಲಮ್ಸ್ಗಳು ಬರಬೇಕು ನಮಗೆ. ಯಾವಾಗ ನಮಗೆ ಪ್ರಾಬ್ಲಮ್ಸ್ ಬರ್ತಾವಲ್ಲ ಆವಾಗ ನಾವು ನಮ್ಮ ಸಾಧನೆ ನಾವು ಮಾಡ್ತೀವಿ ಅಂತಕ್ಕಂಥದ್ದು. ಎಲ್ಲಿ ತನಕ ನಮ್ಮ ಪ್ರಾಬ್ಲಮ್ಸ್ ಬರೋದಿಲ್ಲಲ್ಲೋ ಅಲ್ಲಿವರೆಗೂ ನಾವು ಎಚ್ಚೆತ್ತುಕೊಳ್ಳುವುದಿಲ್ಲ. ಎಲ್ಲವೂ ಕೂಡ ಇದೆಯಲ್ಲ, ಎಲ್ಲವೂ ಕೂಡ ಇದೆ, ಮತ್ತೇಕೆ ಪ್ರಯತ್ನ ಮಾಡೋದು? ಜಗತ್ತಿನಲ್ಲಿ ಸಾಧಿಸಿದವರು ಲಿಸ್ಟನ್ನು ತೆಗೆದು ನಾವು ನೋಡಿದ್ರೆ ಎಲ್ಲರೂ ಕೂಡ ಏನಪ್ಪ ಅಂದರೆ ಜಿಸ್ಕಾ ಕೊಯ್ ಬಿ ನಹಿ ಹೈ, ಅವರ ಹತ್ರ ಏನೂ ಇರುವುದಿಲ್ಲ, ಆದರೆ ಅವರು ಎಲ್ಲವನ್ನು ಸಾಧಿಸ್ತಾರೆ. ಜಿಸ್ಕೆ ಪಾಸ್ ಸಬ್ ಕುಚ್ ಹೈ ತೋ ವೋ ಕ್ಯಾ ಕರೇಗಾ. ಪ್ರಾಬ್ಲಮ್ಸ್ಗಳು ಬರಬೇಕು. ಪ್ರಾಬ್ಲಮ್ಸ್ಗಳು ಬಂದ ತಕ್ಷಣವೇ ನಮಗೆ ಅರ್ಥ ಆಗುತ್ತೆ ನಮ್ಮ ಬಳಿ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದು. ಎಸ್, ಮುಟ್ಟಿ ಉಸ್ಕಿ ಖಾಲಿ ಹರ್ ಬಾರ್ ನಹಿ ಹೋತಿ. ಮುಟ್ಟಿ ಅದರಲ್ಲಿ ಮುಷ್ಟಿ, ಒಂದು ಸಾರಿ ಹೋದ, 2 ಸಾರಿ ಹೋದ, 10-15 ಸಾರಿ ಹೋದ, ಆದರೆ ವಾಪಸ್ ಎಂಟಿ ಕೈಯಿಂದ ಬಂದಿದ್ದಾನೆ. ಆದರೆ ಪ್ರತಿ ಸಾರಿಯೂ ಅವನ ಕೈ ಖಾಲಿ ಇರುವುದಿಲ್ಲ, ಕೈಯೊಳಗೆ ಮುತ್ತು ತೆಗೆದುಕೊಂಡು ಬಂದೇ ಬರ್ತಾನೆ. ಇದ್ರ ಹಿಂದೆ ಏನಿದೆ? ಅಗೇನ್ ಅಂಡ್ ಅಗೇನ್ ಟ್ರೈ ಅಗೇನ್. ಎಲ್ಲರೂ ಕೂಡ ಟ್ರೈ ಮಾಡ್ತಾರೆ. ಏನು ಮಾಡಿದ್ವಿ ಅಂತ ಯಾರಿಗಾದ್ರೂ ಕೇಳಿದ್ರೆ, ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಾವು ಕೇಳ್ತಾ ಇರ್ತೀವಿ, ಏನು ಮಾಡ್ತಾಯಿದ್ರೆ, ಇಲ್ಲ ಸರ್ ನಾನು ಟ್ರೈ ಮಾಡಿದೆ. ಟ್ರೈ ಎಲ್ಲರೂ ಕೂಡ ಮಾಡ್ತಾರೆ, ಆದರೆ ಟ್ರೈ ಹೇಗೆ ಮಾಡಬೇಕಾದ್ರೆ ಅಗೇನ್ ಆ್ಯಂಡ್ ಅಗೇನ್ ಮಾಡಬೇಕು. ಮುಟ್ಟಿ ಉಸ್ಕಿ ಖಾಲಿ ಹರ್ ಬಾರ್ ನಹಿ ಹೋತಿ. ಅವನ ಮುಷ್ಟಿ ಖಾಲಿ ಹರ್ ಬಾರ್ ನಹಿ ಹೋತಿ. ಪ್ರತಿ ಸಾರಿನೂ ಅನ್ಪತ್ರೆ ಅವನ ಮುಟ್ಟಿ ಖಾಲಿ ಇರುವುದಿಲ್ಲ. ಮುಟ್ಟಿ ಒಳಗೆ, ಆ ಮುಷ್ಟಿ ಒಳಗೆ ಏನು ತೆಗೆದುಕೊಂಡು ಬರ್ತಾನೆ? ಮುತ್ತನ್ನು ತೆಗೆದುಕೊಂಡು ಬರ್ತಾನೆ. ಕೋಶಿಶ್ ಕರ್ನೆ ವಾಲೋ ಕಿ ಕಭಿ ಹಾರ್ ನಹಿ ಹೋತಿ. ಪ್ರಯತ್ನವಾದಿಗಳಿಗೆ
ಸೋಲು ಬರುವುದಿಲ್ಲ. नेक्स्ट, असफलता एक चुनौती है, इसे स्वीकार करो. असफलता एक चुनौती है, उसे स्वीकार करो. क्या कमी रह गई देखो, उसे सुधार करो. जब तक सफल हो नींद चैन को त्यागो तुम. संघर्ष का मैदान छोड़कर मत भागो तुम. कुछ किए बिना जय जयकार नहीं होती. कोशिश करने वालों की कभी हार नहीं होती. असफलता एक चुनौती है, इसे स्वीकार करो. ಸಫಲತೆ ಅಂತದ್ದು ಕೂಡ ಇದು ನಮ್ಮ ಲೈಫಲ್ಲಿ ಬರ್ತದೆ. ಯು ಹ್ಯಾವ್ ಎಕ್ಸ್ಪೆಕ್ಟ್ ಸಫಲ ಪ್ರತಿ ಸಾರಿ ನೆನಪತ್ರೆ ಸಫಲ ಆಗಬೇಕು ಅಂತ ಏನಿಲ್ಲ. ಫಸ್ಟಿಗೆ ನಾವು ಅಸಫಲ ಆಗೋಣ, ಅಂದರೆ ಸೋಲೋಣ. ಸೋತ ಬಳಿಕ ಗೆಲ್ಲೋಣ, ಅದರ ಮಜಾನೇ ಬೇರೆ. ನಾವೊಂದು ಸಾರಿ ಸೋತು ನೋಡಬೇಕು, ಗೆಲುವು ಏನಂತ ಅರ್ಥ ಆಗುತ್ತೆ. ಹಾಗಾದರೆ ಜೀವನದೊಳಗೆ ಕಷ್ಟ ಬರುತ್ತೆ, ಸೋಲು ಅಂತ ಕೂಡ ಬರುತ್ತೆ. ಅಸಫಲ ಅಂತಂದರೆ ಇಲ್ಲಿ ಸೋಲು. ಹಾಗಾದರೆ ಅದನ್ನು ಸ್ವೀಕಾರ ಮಾಡಿರಿ, ಅದನ್ನು ಸ್ವೀಕಾರ ಮಾಡಿ. ಅಸಫಲತೆ ಅಥವಾ ಸೋಲು ಬಂದಾಗ ಕುಗ್ಗುವುದಲ್ಲ. ನೆಕ್ಸ್ಟ್, ಕ್ಯಾ ಕಮಿ ರಹ ಗೈ ದೇಖೋ ಉಸೆ ಸುಧಾರ್ ಕರೋ. ಸೋಲು ಬಂದಿದೆಯಲ್ಲ, ಹಾಗಾದ್ರೆ ನೀನು ಸೋತಾಗ ನೀನು ಏನು ತಪ್ಪು ಮಾಡಿದೆ, ಕ್ಯಾ ಕಮಿ ರಹ ಗೈ, ಏನು ಅದರಲ್ಲಿ ಕಡಿಮೆ ಇತ್ತು, ದೇಖೋ ಹೊಸ ಸುಧಾರ ಕರೋ, ಅದನ್ನು ಸುಧಾರಣೆ ಮಾಡು. ಯಾವುದೇ ಒಂದು ಮ್ಯಾಚಲ್ಲಿ ಸೋತ್ ಬಿಟ್ಟಿದೆಯಾ ಅಥವಾ ಸೋತ್ ಬಿಡ್ತೀವಿ, ಆ ಸೋತ್ ಬಿಟ್ಟಾಗ ನಾವು ಮಾಡಿರ್ತಕ್ಕಂಥ ತಪ್ಪೇನಿದೆ ಅದನ್ನು ನಾವು ತಿದ್ಕೋಬೇಕು. ಯಾವಾಗ ನಾವು ತಿದ್ಕೋತೀವಿ ಆವಾಗ ಗೆಲುವು ನಮ್ದಾಗುತ್ತೆ. ಜಬ್ ತಕ್ ನ ಸಫಲ್ ಹೋ ನೀಂದ್ ಚೈನ್ ಕೋ ತ್ಯಾಗೋ ತುಮ್. ಎಲ್ಲಿವರೆಗೂ ನಾವು ಸಾಧಿಸುವುದಿಲ್ಲ, ಎಲ್ಲಿವರೆಗೂ ನಾವು ಸಫಲ ಆಗುವುದಿಲ್ಲ, ಅಲ್ಲಿವರೆಗೆ ನಮ್ಮ ನಿದ್ದೆಯನ್ನು ನಾವು ದೂರಕ್ಕೆ ಇಡಬೇಕಾಗ್ತದೆ. एपीजे अब्दुल कलाम वही कहते हैं, सपने वो नहीं होते जो सो कर देखते हैं, सपने वो होते हैं जो हमको सोने नहीं देते. ಕನಸುಗಳು ಹೇಗಿರಬೇಕಂದ್ರೆ ಎಲ್ಲವನ್ನ ತ್ಯಾಗ ಮಾಡಬೇಕಾಗ್ತದೆ. ನಾವು ಸಕ್ಸಸ್ ಆಗಬೇಕಂದ್ರೆ ನಾವು ಕೆಲವೊಂದಿಷ್ಟನ್ನು ತ್ಯಾಗ ಮಾಡಬೇಕಾಗುತ್ತೆ. ಸಂಘರ್ಷ ಕಾ ಮೈದಾನ छोड़कर मत भागो. ಕಷ್ಟ ಬಂದಾಗ ಸಂಘರ್ಷದ ಮೈದಾನವನ್ನು ಬಿಟ್ಟು ದೂರ ಓಡಬೇಡ. ಯಾವುದೋ ಒಂದು ಮ್ಯಾಚ್ ಇದೆ, ರನ್ನಿಂಗ್ ರೇಸ್ ಇದೆ, ಆ ರನ್ನಿಂಗ್ ರೇಸಲ್ಲೇ ಆ ಗ್ರೌಂಡಲ್ಲೇ ನೀನು ಇರು, ಟ್ರೈ ಮಾಡು, ಗೆಲ್ತೀಯ. ಅಕಸ್ಮಾತ್ ಆ ಗ್ರೌಂಡನ್ನು ಬಿಟ್ಟು ನೀನು ಹೋದರೆ, ಹೊರಗಡೆ ಕೂತಿದ್ರೆ ಗೆಲ್ತೀಯ, ಯಾವತ್ತೂ ಕೂಡ ಗೆಲ್ಲುವುದಿಲ್ಲ. ಇಲ್ಲ ಇಂದಲ್ಲ ನಾಳೆ ಗೆಲ್ತೀಯ, ಆದರೆ ನೀನು ಓಡ್ತಾ ಇರಬೇಕು ಅಷ್ಟೇ. ಸಂಘರ್ಷ का जो मैदान है उसको मत छोड़ो और मत भागो. कुछ किए बिना जय जयकार नहीं होती. ನಾವು ಯಾವುದೇ ಸಾಧನೆ ಮಾಡಲಿಲ್ಲ ಅಂದರೆ ನಮಗೆ ಜಯ ಜಯಕಾರ ಸಿಗುವುದೇ ಇಲ್ಲ. ಜಯ ಜಯಕಾರದ ಯಾರು ಕೂಡ ನಮಗೆ ಹೊಗಳುವುದೇ ಇಲ್ಲ. ಕ್ಯೂ हमने कुछ भी नहीं किया है, कुछ किए बिना जय जयकार नहीं होती. ನಮ್ಮ ಗುಣಗಾನ ಆಗುವುದೇ ಇಲ್ಲ, क्योंकि हमने कुछ किया ही नहीं. आखिर में कहता है कोशिश करने वालों की कभी हार नहीं होती. ಹಾಗಾದರೆ ಇಲ್ಲಿ ಪ್ರಯತ್ನವಾದಿಗಳು ಯಾರಿರ್ತಾರಲ್ಲ ಅವರಿಗೆ ಸೋಲು ಯಾವತ್ತೂ ಕೂಡ ಬರುವುದಿಲ್ಲ. ಅವರಿಗೆ ಗೆಲುವು ಕಟ್ಟಿಟ್ಟ ಬುದ್ಧಿ ಅಂತಕ್ಕಂಥದ್ದು. ಹಾಗಾದರೆ 3 ಪ್ಯಾರಾವನ್ನು ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ, ಓದಿ. ಓಕೆ, ಜೈ ಹಿಂದ್.